ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಆಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಮನೋಜ ತುಂಬ ಗಾಬರಿ ಆಗಿರಬೇಕಾದ್ರೆ ಈ ನೋಟನ್ನ ತೊಗೊಂಡು ಹೋಗ್ತೀವಿ ಅಂದಿದ ತಕ್ಷಣ ಸರ್ ಅದು ನನ್ನ ದುಡ್ಡು ಸರ್ ಅಂತ ಹೇಳ್ತಾನೆ. ಅಯ್ಯೋ ಈ ದುಡ್ಡನ್ನ ನೀನು ಇಟ್ಕೊಂಡ್ರೆ ಬ್ಲ್ಯಾಕ್ ಮನಿ ಅಂತ ಹೇಳ್ಬಿಟ್ಟು ನಿನ್ನ ಅರೆಸ್ಟ್ ಮಾಡ್ತಾರೆ ನೋಡು ಅಂತ ಹೇಳಿದಾಗ ಅಯ್ಯೋ ಬೇಡ ಸರ್ ಅಂತ ಇಲ್ಲಿ ಮನೋಜ ಗಾಬರಿ ಆಗಿಬಿಟ್ಟು ನೋಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಬರೆದು ನಿನ್ನ ವಸ್ತುಗಳನ್ನೆಲ್ಲ ಆಲ್ರೆಡಿ ಅಲ್ಲಿ ಸೇಫ್ ಆಗಿ ಇಟ್ಟಿದ್ದೀವಿ, ನೀನು ಅದನ್ನು ಕಲೆಕ್ಟ್ ಮಾಡು ಅಂದಿದ ತಕ್ಷಣ ಹೌದಾ ಸರ್ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೋಜ ಇಲ್ಲಿ ಅರುಣ್ ಹತ್ರ ಬಂದುಬಿಟ್ಟು ಯಾರೇ ಬಂದ್ರೂ ಕೂಡ ಬಿಲ್ ಇಲ್ಲದೆ ಐಟಮ್ಸ್ನ ಕೊಡಬೇಡಿ ಅಂತ ತುಂಬ ಗಾಬರಿ ಇದ್ದ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಬಂದಿದ ತಕ್ಷಣ ಸರ್ ಇಲ್ಲಿ ಸರ್ನ ಮೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಸರ್ ಎಲ್ಲಿದ್ದಾರೆ ಅಂತ ಮನೋಜ ಕೇಳಿದಾಗ ಯಾರದು ಬಾರೋ ಇಲ್ಲಿ ಅಂತ ಮನೋಜ್ನ ಕರೀತಾರೆ. ಸರ್ ವಿಜುವಲ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ದಾರೆ ಸರ್ ಅಂದಾಗ ಏನೋ ಮಾತಾಡ್ತಾ ಇದೆಯಾ? ಹೌದು ಸರ್ ನನ್ನ ಫ್ರಿಜ್ಜು ವಾಷಿಂಗ್ ಮೆಷಿನು ಟಿ ವಿ ಎಲ್ಲನೂ ಕೂಡ ಸೇಫ್ ಆಗಿದೆ ತಾನೆ ಅಂತ ಕೇಳಿದಾಗ ನಾನೇನಿಲ್ಲಿ ಶೋರೂಮ್ ಇಟ್ಟಿದ್ದೀನ ಅಂತ ಪೊಲೀಸ್ ಅವರು ಹೇಳ್ತಾರೆ. ಅಲ್ಲ ಸರ್ ನಾನು ಇಟ್ಟಿದ್ದೀನಿ ಶಾಂತಿ ಹೋಮ್ ಅಪ್ಲಯನ್ಸ್ ಅಂತ ನಾನು ಇಟ್ಕೊಂಡಿದ್ದೀನಿ ಸರ್. ಏನು ಅಂತ ಕರೆಕ್ಟಾಗಿ ಹೇಳು ಅಂದಿದ ತಕ್ಷಣ ಸರ್ ನಮ್ಮ ಅಂಗಡಿಗೆ 4 ಜನ ಬಂದರು ಸರ್, ವಾಷಿಂಗ್ ಮೆಷಿನು ಟಿ ವಿ ಫ್ರಿಜ್ಜು ಬೇಕಂತ ಹೇಳ್ಬಿಟ್ಟು 4 ಲಕ್ಷದ ಐಟಮ್ಸ್ನ ತೊಗೊಂಡ್ರು ಅಂದಿದ ತಕ್ಷಣ ಇನ್ನು 4 ಲಕ್ಷದ ಐಟಮ್ಸಾ? ಹೌದು ಸರ್, ಅವರು ತೊಗೊಂಡು ಹೋದ್ಮೇಲೆ ಒಂದಿಬ್ಬರು ಬಂದುಬಿಟ್ಟು ನಾವು ವಿಜುವಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಸರ್. ಓ ಅವ್ರು ಬಂದಿದ್ರಾ, ಸರಿ ಸರಿ ಇರು ನೆಕ್ಸ್ಟ್ ಸ್ಟೋರಿ ಏನಂತ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಎಲ್ಲಿ ಐಟಮ್ಸ್ ಬಿಲ್ಲು ಅಂತ ಕೇಳ್ತಾರೆ. ಹೌದು ಸರ್ ಅದೇ ಥರ ಕೇಳಿದರು, ಅವ್ರು ಕೊಟ್ಟಿರೋ ದುಡ್ಡು ಕೊಡು ಅಂತ ಹೇಳ್ತಾರೆ. ಹೌದು ಸರ್ ಕೊಟ್ಟೆ ಅಂತಲೂ ಹೇಳ್ತಾನೆ. ಅದ್ರ ಮೇಲೆ ಕೆಮಿಕಲ್ ಹಾಕ್ಬಿಟ್ಟು ಇದು ಬ್ಲ್ಯಾಕ್ ಮನಿ ಅಂತ ಹೇಳ್ತಾರೆ. ಹೌದು ಸರ್ ಪಕ್ಕ ಹಾಗೆ ಹೇಳಿದರು. ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಐಟಮ್ಸ್ನ ಕಲೆಕ್ಟ್ ಮಾಡ್ಕೊ ಕಂಪ್ಲೇಂಟ್ ಬರೆದು ಅಂತ ಹೇಳಿ ನಿನ್ನನ್ನು ಇಲ್ಲಿ ಕಳಿಸಿದ್ದಾರೆ ಅಲ್ವಾ ಅಂದಾಗ ಹೌದು ಸರ್ ಇದೇ ಥರನೇ ನಡೆದಿದ್ದು, ಎಷ್ಟು ಕರೆಕ್ಟಾಗಿ ಹೇಳಿದ್ದೀರಾ ನೋಡು ಅಂದಾಗ ಅಯ್ಯೋ ದಡ್ಡ ಅವನು ಈ ಥರ 5-6 ಅಂಗಡಿಯಲ್ಲಿ ಮೋಸ ಮಾಡಿದ್ದಾನೆ ಕಣೋ. ಅಂದರೆ ಬಂದಿರೋರು ಮತ್ತು ನಿನ್ನ ದುಡ್ಡು ತೊಗೊಂಡೋಗಿರೋರು ಇಬ್ಬರು ಕೂಡ ಒಂದೇ ಟೀಮ್ ಅವರು, ನಿನಗೆ ಸರಿಯಾಗಿ ಟೋಪಿ ಹಾಕಿದ್ದಾರೆ. ಏನೋ ಓದ್ಕೊಂಡಿದೆಯಾ ನಿನ್ಗೆ ಅಷ್ಟು ಅರ್ಥ ಆಗಲ್ವೇನೋ ಅಂದಾಗ ಅಯ್ಯೋ ಸರ್ ನಾನು 5 ಡಿಗ್ರಿ ಮಾಡಿದ್ದೀನಿ ಸರ್ ಅಂದಾಗ 5 ಡಿಗ್ರಿ ಮಾಡಿರೋನಿಗೆ ಬ್ಲ್ಯಾಕ್ ಮನಿ ಯಾವುದು ಅಂತ ಗೊತ್ತಿಲ್ವಾ? ಎಲ್ಲೋ ಬಿಲ್ ಎಲ್ಲೋ ಅಂತ ಕೇಳಿದಾಗ ಸರ್ ಬಿಲ್ಲು ಅಂತ ಮನೋಜ ಸೈಲೆಂಟ್ ಆಗಿದ ತಕ್ಷಣ ಯಾಕೋ ಕಳ್ಳಾಟ ಆಡ್ತಾ ಇದೆಯಾ ಬಿಲ್ ಎಲ್ಲೋ ಅಂದಾಗ ಸರ್ ಅವ್ರು ಬಂದು ಎಲ್ಲ ಐಟಮ್ಸ್ನ ತೊಗೊಂಡ್ಮೇಲೆ ಬಿಲ್ ಬೇಡ ಅಂತ ಹೇಳಿದರು ಅಂದಾಗ ಓ ಹಾಗಿದ್ರೆ ಅವರು ಬ್ಲ್ಯಾಕ್ ಮನಿ ಕೊಟ್ಟು ಎಲ್ಲ ಐಟಮ್ಸ್ನ ತೊಗೊಂಡ್ರು, ನೀನು ಕೂಡ ಟ್ಯಾಕ್ಸ್ ಕಟ್ಟೋದು ತಪ್ಪುತ್ತೆ ಅಂತ ಬಿಲ್ ಹಾಕೇ ಇಲ್ಲ ಅಲ್ವಾ ಅಂದಾಗ ಅಯ್ಯೋ ಆ ಥರ ಏನಿಲ್ಲ ಸರ್, ಏನೋ ಹೊಸ್ದಾಗಿ ಅಂಗಡಿ ಓಪನ್ ಮಾಡಿದ್ದೀರಿ ಕಸ್ಟಮರ್ನ ಬಿಟ್ಕೊಡ್ಬಾರ್ದು ಅಂತ ಆ ಥರ ಮಾಡಿದೆ ಅಂದಾಗ ಅಲ್ಲೋ ಓದ್ಕೊಂಡಿದೆಯಾ ಅಂತ್ಯ, ಇಷ್ಟು ಕೂಡ ಗೊತ್ತಾಗಲ್ವ ನಿನಗೆ? ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ವ ನಿನಗೆ? ಮೊದಲು ನಿಮ್ಮಂಥವ್ರನ್ನ ಒದ್ದು ಒಳಗಾಕಬೇಕು ಅಂದಾಗ ಅಯ್ಯೋ ಬೇಡ ಸರ್ ಅಂತ ಗಾಬರಿ ಆಗಿಬಿಡ್ತಾನೆ. ಅಲ್ಲ ಇಲ್ಲಿ ಬರೋ 90% ಕೇಸಸ್ ಕೂಡ ನಿಮ್ಮಂಥ ಎಜುಕೇಟೆಡ್ ಅವ್ರದ್ದೇ. ಒಂದು ಅವ್ರು ಮೋಸ ಮಾಡಿರ್ತಾರೆ, ಇಲ್ಲ ನೀವೇ ಮೋಸ ಹೋಗಿರ್ತೀರ, ನೀವು ಸುಮ್ಮನೆ ಓದಿರ್ತೀರ ಅಷ್ಟೇ, ನಿಮಗೆ ಯಾವ ಬುದ್ಧಿನೂ ಕೂಡ ಬೆಳೆದಿರಲ್ಲ ಅಂತ ಮನೋಜ್ಗೆ ಪೊಲೀಸು ಸರಿಯಾಗಿ ಬೈತಾ ಇರ್ತಾರೆ. ಇಷ್ಟೊತ್ತಿಗೆ ಆಲ್ರೆಡಿ ನಿನ್ನ ಐಟಮ್ಸ್ನೆಲ್ಲ ಚೀಪ್ ರೇಟಿಗೆ ಮಾರ್ಕೊಂಡು ಆರಾಮಾಗಿ ಇರ್ತಾರೆ. ಒಂದು ಕೆಲಸ ಮಾಡು, ನೀನು ಇವಾಗ ಕಂಪ್ಲೇಂಟ್ ಬರ್ಕೊಟ್ಟು ಹೋಗು, ಅವ್ರೇನಾದರೂ ಸಿಕ್ಕರೆ ನಾನು ನಿನಗೆ ಇನ್ಫಾರ್ಮ್ ಮಾಡ್ತೀನಿ, ತಗೋ ಕಂಪ್ಲೇಂಟ್ ಬರಿ ಅಂತ ಹೇಳಿದ ತಕ್ಷಣ ಮನೋಜ ತುಂಬ ಬೇಜಾರು ಮಾಡಿಕೊಂಡು ಕಂಪ್ಲೇಂಟ್ನ ಬರಿತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ಸೂರ್ಯ ಮೀನಾ ಇಬ್ಬರನ್ನೂ ಕೂಡ ತೋರಿಸ್ತಾರೆ. ಬಾರಿ ಇಲ್ಲಿ ಅಂತ ಹೇಳ್ಬಿಟ್ಟು ಮೀನನ್ನ ರೂಮಿಗೆ ಕರ್ಕೊಂಡು ಬರ್ತಾನೆ. ತಗೋ ಇವತ್ತು 2,500 ಕಲೆಕ್ಷನ್ ಆಗಿದೆ ಅಂತ ಹೇಳಿದ ತಕ್ಷಣ ಇಷ್ಟೊಂದು ದುಡ್ಡು? ಹೌದು ಕಣೆ, ಇವತ್ತು ಮನೆಯಲ್ಲಿ ಸ್ಟಾರ್ಟ್ ಮಾಡಿರೋ ಗಾಡಿ ನಿಲ್ಲಿಸೇ ಇಲ್ಲ, ಮತ್ತೆ ವಾಪಸ್ ಮನೆಗೆ ತೊಗೊಂಡು ಬಂದೇ ನಿಲ್ಲಿಸಿರೋದು ಗೊತ್ತಾ ಅಂದಿದ ತಕ್ಷಣ ಓ ಹಾಗಿದ್ರೆ ಕಸ್ಟಮರ್ ಹತ್ರ ನೀವು ಕಾರ್ ನಿಲ್ಲಿಸಿ ಹತ್ತಿಸ್ಕೊಂಡಿಲ್ವಾ, ಹಂಗೆ ಓಡಾಡಿಸ್ಕೊಂಡೇ ಹತ್ತಿಸ್ಕೊಂಡ್ಬಿಟ್ರ ಅಂದಿದ ತಕ್ಷಣ ಏನೋ ಕಾಮಿಡಿ ಮಾಡ್ತಾ ಇದೆಯಾ ಅಂತ ಸೂರ್ಯ ಇಲ್ಲಿ ಮೀನಾಗೆ ರೇಗಿಸ್ತಾ ಇರ್ತಾನೆ. ರೀ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಕಲೆಕ್ಟ್ ಮಾಡಿರೋ ದುಡ್ಡನ್ನು ಕೂಡ ಕೊಡ್ತಾಳೆ. ನೋಡು ರೀ ಹೊಸ ಜಾಗಕ್ಕೆ ಹೋಗಿ ಹೂನ ಕೊಟ್ಟಿದ್ದೀನಿ, 1-2 ದೇವಸ್ಥಾನದಲ್ಲೂ ಕೂಡ ಹೂ ಕೊಡ್ತೀನಿ ಅಂತ ಮಾತಾಡ್ಕೊಂಡಿದ್ದೀನಿ. ಇವತ್ತು ನಂದು ಸೇವಿಂಗ್ಸ್ ಬಂದುಬಿಟ್ಟು 750 ಅಂದಿದ ತಕ್ಷಣ ವಾವ್ ಸೂಪರ್ ಕಣೆ ಮೀನಾ, ನೀನು ಕೂಡ ಇವತ್ತು 750 ದುಡ್ಡನ್ನ ದುಡ್ದುಬಿಟ್ಟಿಯ ಅಲ್ವಾ? ಹ್ಞೂ ರೀ ನನಗಂತೂ ಇವತ್ತು ತುಂಬ ಖುಷಿ ಆಗ್ತಾ ಇದೆ, ಇರಿ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ನ ಓಪನ್ ಮಾಡಿ ಅದರಲ್ಲಿ ದುಡ್ಡು ಹಾಕ್ತಾಳೆ. ಮೀನಾ ಏನೇ ಇದು ಅಂದಿದ ತಕ್ಷಣ ನಾವು ಕಲೆಕ್ಟ್ ಮಾಡಿರೋ ದುಡ್ಡನ್ನೆಲ್ಲ ಈ ಬಾಕ್ಸ್ ಒಳಗೆ ಹಾಕೋಣ, ಕಲೆಕ್ಟ್ ಆದಮೇಲೆ ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಿದರೆ ಆಯಿತು ಅಂದಿದ ತಕ್ಷಣ ಮೀನಾ ನಾವು ಇಟ್ಟಿದ್ದ ತಕ್ಷಣ ನೆಕ್ಸ್ಟ್ ದಿನ ಇಬ್ಬರು ಎಷ್ಟು ದುಡ್ಡು ದುಡ್ದಿದ್ದೀವಲ್ಲ, ಪಕ್ಕ ನಾವು ರೂಮ್ ಕಟ್ಸ್ತೀವಿ ಕಣೆ ಅಂತ ಹೇಳ್ತಾನೆ. ರೀ ನಾವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇರಬೇಕಂತೆ, ಆವಾಗ ದೇವ್ರು ನಮಗೆ ಆಶೀರ್ವಾದ ಕೂಡ ಮಾಡ್ತಾನೆ, ನೋಡ್ತಾ ಇರಿ ನಾವು ಆದಷ್ಟು ಬೇಗ ರೂಮ್ನ ಕಟ್ತೀವಿ ಅಂತ ಹೇಳಿದ ತಕ್ಷಣ ಮೀನಾ ಕಾರ್ ನಿಲ್ಲಿಸ್ದೇನೆ ಡ್ರೈವ್ ಮಾಡ್ತಾ ಇದ್ರೆ ತುಂಬ ಸುಸ್ತಾಗ್ಬಿಡುತ್ತೆ ಕಣೆ, ಕ್ಲಚ್ಚು ಬ್ರೇಕು ಒತ್ತಿ ಕಾಲೆಲ್ಲ ತುಂಬ ನೋಯ್ತಾ ಇದೆ ಅಂದಾಗ ಅಯ್ಯೋ ರೀ ನಾನು ಮಾಡಿರೋ ಪ್ರಾಮಿಸ್ ಇದೆ, ನಿಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂದಾಗ ಮೀನಾ ನೀನು ನನ್ನ ಅರ್ಧಾಂಗಿ ಕಣೆ, ನೀನು ಎಲ್ಲ ಕಷ್ಟ ಸುಖಗಳನ್ನೂ ಕೂಡ
ಕೂಡ ನನ್ನ ಜೊತೆ ಹಂಚ್ಕೋಬೇಕು. ನೀನು ಮಾಡಿರೋ ಶತಪದಲ್ಲಿ ನಂದು ಕೂಡ ಸ್ವಲ್ಪ ಆ ಪಥ ಈ ಪಥ ಇರಬೇಕು ಅಲ್ವಾ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಕಣೆ, ಅದೆಲ್ಲ ಯೋಚನೆ ಮಾಡಬೇಡ ಬಿಡು, ಸರಿ ಹೋಗುತ್ತೆ ಅಂದಿದ ತಕ್ಷಣ ಸರಿ ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ನಿಮಗೆ ಸ್ವಲ್ಪ ಬಿಸಿ ಉಪ್ಪು ಮತ್ತು ನೀರಿನ ಶಾಖನ ಕೊಡ್ತೀನಿ ಅಂದಿದ ತಕ್ಷಣ ಲೇ ಮೀನಾ ಅದೆಲ್ಲ ಏನು ಬೇಡ ಕಣೆ ಅಂತ ಹೇಳ್ತಾನೆ. ನೋಡು ರೀ, ಈ ನೋವನ್ನ ಹಾಗೆ ಬಿಟ್ಟರೆ ನಾಳೆ ಇನ್ನೂ ತುಂಬ ನೋವು ಜಾಸ್ತಿ ಆಗುತ್ತೆ, ನೀವು ಹೋಗಿ ಮೊದಲು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ನಾನು ಬಿಸಿನೀರನ್ನ ತೊಗೊಂಡು ಬರ್ತೀನಿ ಅಂತ ಇಲ್ಲಿ ಮೀನಾ ಸೂರ್ಯಗೋಸ್ಕರ ಮೀನಾ ಬಿಸಿ ನೀರು ಮತ್ತು ಉಪ್ಪನ್ನ ತೊಗೊಂಡು ಬರ್ತಾಳೆ. ಲೇ ಮೀನಾ ನೀರು ಬಿಸಿ ಇಲ್ಲ ತಾನೆ ಅಂದಿದ ತಕ್ಷಣ ಅಯ್ಯೋ ಆ ಥರ ಏನಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಕಾಲಿಗೆ ಉಪ್ಪಿನ ಬಿಸಿನ ಕೊಡ್ತಾ ಇರ್ತಾಳೆ. ಲೇ ಮೀನಾ ತುಂಬ ಸಖತ್ತಾಗಿದೆ ಕಣೆ, ಒಂಥರ ಆಯ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಲೇ ಮೀನಾ ನೀನು ಕೂಡ ಡೈಲಿ ಅಷ್ಟೆಲ್ಲ ಹೂ ಕಟ್ಟುತ್ತೀಯ, ಹೂನ ಕೊಟ್ಟು ಬರ್ತೀಯ, ನಿನಗೆ ಕಾಲು ನೋವು ಕೈ ನೋವು ಏನೂ ಆಗಲ್ವೇನಿ ಅಂದಾಗ ಇಲ್ಲ ರೀ ಆ ಥರ ನನಗೇನೂ ಕೂಡ ನೋವಾಗೋಲ್ಲ, ನನಗೆ ಅಭ್ಯಾಸ ಇದೆ ಅಂದಾಗ ಸುಮ್ಮನಿರೇ ಮೀನಾ ನೀನು ಸುಳ್ಳು ಹೇಳ್ಬೇಡ, ನಿನಗೂ ಕೂಡ ನೋವು ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪಾಪ ಇಲ್ಲಿ ಮೀನಾಗೂ ಕೂಡ ಕೈ ಕಾಲು ಎಲ್ಲದನ್ನು ಕೂಡ ಸೂರ್ಯ ಒತ್ತುತ್ತಾ ಇರ್ತಾನೆ. ಅದೇ ಟೈಮ್ಗೆ ರಂಗನಾಥ್ ಅವರು ಕೂಡ ಇಲ್ಲಿ ಸೂರ್ಯ ಮೀನಾ ಇರೋ ರೂಮ್ಗೆ ಬರ್ತಾರೆ. ಬಂದಿದ ತಕ್ಷಣ ಅಪ್ಪ ಏನಪ್ಪ ಅಂತ ಸೂರ್ಯ ಮೀನಾ ಸಡನ್ ಆಗಿ ಎದ್ಬಿಡ್ತಾರೆ. ಏನು ಮಾಡ್ತಾ ಇದೆಯಾ, ಏನೋ ಆಯಿತು ಅಂದಿದ ತಕ್ಷಣ ಏನಿಲ್ಲಪ್ಪ ಸ್ವಲ್ಪ ಕಾಲು ನೋವು ಅಷ್ಟೇ ಅಂತ ಹೇಳ್ತಾನೆ. ಹೌದು ಮಾವ, ಅದಕ್ಕೆ ಸ್ವಲ್ಪ ಉಪ್ಪಿನ ಬಿಸಿನೂ ಕೂಡ ಕೊಡ್ತಾ ಇದ್ದೀನಿ, ಬೇಗ ಸರಿ ಹೋಗುತ್ತೆ ಬಿಡಿ ಅಂದಾಗ ಲೋ ಇವತ್ತು ಸಂಡೆ ತಾನೆ, ಇವತ್ತಾದರೂ ಮನೇಲಿ ಇರ್ಬೋದು ತಾನೆ, ಯಾಕೋ ಈ ಥರ ಕೆಲಸ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಳ್ತೀಯ ಅಂದಾಗ ಅಯ್ಯೋ ಮಾವ ಇವತ್ತು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ನಾನೇ ಹೇಳಿದ್ದೀನಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ಅಪ್ಪ ಏನಪ್ಪ ಅದು ಕೈಯಲ್ಲಿರೋದು ಅಂತ ಕೇಳಿದಾಗ ಗೊಂಬೆ ಕಣೋ ಗೊಂಬೆ ಅಂತ ಹೇಳ್ತಾರೆ. ಅಯ್ಯೋ ಅಪ್ಪ ಈ ಮನೇಲಿ ಮಕ್ಕಳೇ ಇಲ್ಲ, ಗೊಂಬೆ ಜೊತೆ ಯಾರಪ್ಪ ಆಟ ಆಡ್ತಾರೆ, ಮಕ್ಕಳು ಬರೋದು ಇನ್ನೂ ತುಂಬ ಟೈಮ್ ಆಗುತ್ತಪ್ಪ ಅಂತ ಮೀನಾ ನೋಡಿಕೊಂಡು ಸೂರ್ಯ ಹೇಳ್ತಾ ಇರಬೇಕಾದ್ರೆ ಸುಮ್ಮನೆ ಇರಿ ಅಂತ ನಗ್ತಾ ಇರ್ತಾಳೆ. ಇನ್ನು ರಂಗನಾಥ್ ಕೂಡ ಆ ಗೊಂಬೆನ ಇಲ್ಲಿ ಶಾಂತಿಗೋಸ್ಕರ ತೊಗೊಂಡು ಬಂದಿರ್ತಾರೆ. ಶಾಂತಿ ಶಾಂತಿ ಅಂತ ರಂಗನಾಥ್ ಕರೀತಾ ಇರಬೇಕಾದ್ರೆ ಅಲ್ಲ ಈ ಮನೆಗೆ ಏನಾಗಿದೆ, ಅಲ್ಲ ರೀ ಎಲ್ಲರೂ ಕೂಡ ಅವ್ರವ್ರ ಹೆಂಡತಿ ಸೇವೆ ಮಾಡ್ತಾ ಇದ್ದಾರೆ ಅಲ್ವಾ, ಏನ್ರಿ ಇಂಥ ಕರ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಶಾಂತಿ ನಿನಗೋಸ್ಕರ ಗೊಂಬೆ ತೊಗೊಂಡು ಬಂದಿದ್ದೀನಿ ಕಣೆ ಅಂದಾಗ ಏನ್ರಿ ಹೇಳ್ತಾ ಇದ್ದೀರಾ, ಹೌದು ಕಣೆ ನಿನ್ನ ಟೆನ್ಷನ್ ಕಡಿಮೆ ಆಗಬೇಕು ಅಂತ ಮಾರ್ಕೆಟಿಂದ ಒಂದು ಗೊಂಬೆ ತೊಗೊಂಡು ಬಂದಿದ್ದೀನಿ ಅಂದಾಗ ಅಯ್ಯೋ ಮಾರ್ಕೆಟಲ್ಲಿ ಅದೆಲ್ಲ ಸಿಗುತ್ತಾ ತೋರಿಸಿ ಅಂದಿದ ತಕ್ಷಣ ಈ ಕಡೆ ರಂಗನಾಥ್ ತೊಗೊಂಡು ಬಂದಿರೋ ಗೊಂಬೆನ ತೆಗಿತಾರೆ. ಅದರಲ್ಲಿ 3 ಕೋತಿಗಳು ಇರುತ್ತೆ, ಕಣ್ಣು ಮುಚ್ಚಿರೋದು, ಬಾಯಿ ಮುಚ್ಚಿರೋದು ಮತ್ತು ಕಿವಿ ಮುಚ್ಚಿರೋದು. ಅದನ್ನು ಶಾಂತಿ ನೋಡಿ ಶಾಕ್ ಆಗಿಬಿಡ್ತಾಳೆ. ಏನು ಈ 3 ಕೋತಿಗಳನ್ನ ನೋಡಿಬಿಟ್ರೆ ನನ್ನ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತಾ ಅಂತ ಹೇಳ್ದಾಗಲ್ಲೇ ಶಾಂತಿ ಇದು ಸಾಮಾನ್ಯ ಗೊಂಬೆ ಅಲ್ಲ ಕಣೆ, ನೋಡು ಮೊದಲಿಗೆ ನೋಡ್ತಾ ಇದೆಯಲ್ವಾ, ಇದು ಕಣ್ಣು ಮುಚ್ಕೊಂಡಿರೋದು, ಈ ಮನೆಯಲ್ಲಿ ನೋಡಬಾರ್ದೆಲ್ಲ ನೋಡ್ತಾ ಇದ್ದೀನಿ ಅಂದೆ ಅಲ್ವಾ, ಅದು ನೋಡಬಾರ್ದು ಅಂದರೆ ಈ ಥರ ಕಣ್ಣು ಮುಚ್ಕೊಂಡಿರಬೇಕು, ಈ ಥರ ಕಿವಿ ಮುಚ್ಕೊಂಡ್ರೆ ನಿನ್ನ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ನೋಡು ಬಾಯಿ ಅನ್ನೆಸೆಸರಿಯಾಗಿ ನೀನು ಮಾತಾಡದೆ ಹೋದರೆ ನಿನ್ನ ಟೆನ್ಷನ್ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಕಣೆ, ನೀನು ಯಾವಾಗಲೂ ಕೂಡ ಈ ಗೊಂಬೆನ ನೋಡ್ತಾ ಇದ್ದರೆ ನಿನಗೆ ಎಲ್ಲ ಭಾವನೆಗಳು ಕೂಡ ಬರುತ್ತೆ ಅಂದಾಗ ಓ ಹಾಗಿದ್ರೆ ಇದಕ್ಕೆ ಹೂವು ಕೂಡ ಹಾಕ್ಬಿಟ್ಟು ಪೂಜೆ ಮಾಡಲ ಅಂದಾಗ ಛೇ ಇವಳಿಗೆ ಏನು ಹೇಳಿದ್ರು ಕೂಡ ವೇಸ್ಟೇ, ಏನು ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಅಂತ ರಂಗನಾಥ್ ಬೈತಾ ಇರಬೇಕಾದ್ರೆ ಶಾಂತಿ ಹೋಗ್ಬಿಡ್ತಾಳೆ. ಇನ್ನು ಅದೇ ಟೈಮಿಗೆ ಮನೋಜ ಬಂದುಬಿಟ್ಟು ಇಲ್ಲಿ ನೀರು ಕುಡಿತಾ ಇರಬೇಕಾದ್ರೆ ಶಾಂತಿ ಕಾಲನ್ನ ಹಿಡ್ಕೊಂಡು ಬಿಡ್ತಾನೆ. ಅಯ್ಯೋ ಯಾರಪ್ಪ ಈ ಥರ ನನ್ನ ಕಾಲು ಹಿಡ್ಕೊಂಡಿದ್ದಾರೆ ಅಂತ ನೋಡಿದಾಗ ಮನೋಜ ಬಿಡೋ, ಯಾಕೋ ಈ ಥರ ಕಾಲು ಹಿಡ್ಕೊಂಡಿದ್ಯಾ, ಸೂರ್ಯ ಮೀನಾ ಏನಾದರೂ ನೋಡಿದ್ರೆ ಕಷ್ಟ ಆಗುತ್ತೆ ಬಿಡೋ ಅಂದಾಗ ಇವನಂತೂ ಬೆನ್ನತ್ತಿದ್ದು ಬೆಳ್ತಾಳ, ಕಾಲನ್ನೇ ಬಿಡೋದಿಲ್ಲ, ಬಿಡೋ ಅಂತ ಬಿಡಿಸ್ಕೊಂಡಿದ್ದ ತಕ್ಷಣ ಏನೋ ಆಯಿತು ಮನೋಜ, ಯಾಕೋ ಈ ಥರ ಅಳ್ತಾ ಇದೆಯಾ ಅಂದಾಗ ಅಮ್ಮ ಏನಾಯಿತು ಗೊತ್ತಾ ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲಿ 4 ಲಕ್ಷದ ಸಾಮಾನ ತೊಗೊಂಡ್ರು ಕಣಮ್ಮ ಅಂದಾಗ ಅದಕ್ಕೆ ಯಾಕೋ ಅಳ್ತಾ ಇದೆಯಾ, ಅದು ಖುಷಿ ಪಡಬೇಕು ತಾನೇ ಅಂದಾಗ ಅಯ್ಯೋ ಅಮ್ಮ ಪೂರ್ತಿ ಕೇಳಿಸ್ಕೊಳಮ್ಮ, ಅವರು ಐಟಮ್ಸ್ನೆಲ್ಲ ತೊಗೊಂಡೋದಾದ್ಮೇಲೆ ಅಂದಿದ ತಕ್ಷಣ ಬಾರು ಮೊದಲು ಇಲ್ಲಿ ಬೇಡ ಬಾರು ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಏನಾಯಿತು ಇವಾಗ ಬೊಗಳು ಅಂದಿದ ತಕ್ಷಣ ಅಮ್ಮ 4 ಲಕ್ಷದ ಐಟಮ್ಸ್ನ ತಗೊಂಡು ಹೋದ್ರಮ್ಮ, ಈ ಥರ ಮನಿನ ಕೊಟ್ಬಿಟ್ಟು ಬಿಲ್ ಬೇಡ ಅಂತ ಹೇಳಿದರು, ನಾನು ಕೂಡ ಒಪ್ಕೊಂಡು ಕೊಟ್ಟೆ, ಆಮೇಲೆ ಅವ್ರ ಕಡೆ ಬಂದುಬಿಟ್ಟು ಇದು ಬ್ಲ್ಯಾಕ್ ಮನಿ ಅಂತ ದುಡ್ಡು ಐಟಮ್ಸ್ ಎಲ್ಲನೂ ಕೂಡ ತಗೊಂಡು ಹೋಗಿದ್ದಾರಮ್ಮ, ಇವಾಗ ಪೊಲೀಸ್ ಸ್ಟೇಷನ್ ಕೂಡ ಹೋಗಿ ಬಂದೆ ಅಂತ ಹೇಳ್ತಾನೆ. ಅವ್ರು ಸಿಕ್ಕರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದರೆ ಕಣಮ್ಮ ಅಂದಿದ ತಕ್ಷಣ ಎಂಥ ಕೆಲಸ ಮಾಡಿಬಿಟ್ಟು ಅಂತ ಮನೋಜಾಗಂತೂ ಸರಿಯಾಗಿ ಹೊಡಿತಾ ಇರ್ತಾರೆ. ಅಲ್ಲ ನಿಮ್ಮ ಅಪ್ಪ ಕಷ್ಟಪಟ್ಟು ದುಡ್ದಿರೋ 27 ಲಕ್ಷ ತಗೊಂಡು ಹೋದಾಗಿದ್ದನು ಕೂಡ ಬರೀ ಲಾಸು, ಒಂದು ದಿನ ಆದ್ರೂ 1 ರೂಪಾಯಿ ತೊಗೊಂಡು ಬಂದು ಅಮ್ಮ ಇದು ನಾನು ದುಡಿಮೆ ಮಾಡಿರೋದು ತಗೋ ಅಮ್ಮ ಅಂತ ಯಾವತ್ತೂ ಹೇಳಿಲ್ಲಲ್ವೋ, ನೀನು ಹುಟ್ಟಿರೋದೇ ಕಷ್ಟ ಕಣೋ, ನೀನು ಇಂಥವನು ಹುಟ್ಟಬಾರ್ದಿತ್ತು ಅಂತ ಮನೋಜಾಗೆ ಸರಿಯಾಗಿ ಹೊಡೆದ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ ಕೇಳು, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಿತ್ತು ಕಣೋ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ತಪ್ಪು ಮಾಡಿಬಿಟ್ಟು ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಅಂತ ಮನೋಜಾಗೆ ಸರಿಯಾಗಿ ಹೊಡೆದಿದ ತಕ್ಷಣ ಪ್ಲೀಸ್ ಅಮ್ಮ ಹೇಗಾದರೂ ಮಾಡಿ ಎಲ್ಪ್ ಮಾಡು ಅಂದಾಗ ಆ ಮೀನಾ ಅವತ್ತು ತಾಳಿ ಬಿಚ್ಕೊಟ್ಲು ಅಲ್ವಾ, ಅದು ಮಾತ್ರ ಇವಾಗ ನನ್ನ ಹತ್ರ ಇರೋದು, ಅಮ್ಮ ಅದನ್ನು ಕೊಟ್ಬಿಡಮ್ಮ ಹೇಗಾದರೂ ಮಾಡಿ ನಾನು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂದಾಗ ಹೋಗಿ ತೊಗೊಂಡು ಬರ್ತೀನಿ ಅಂತ ಶಾಂತಿ ಹೋಗ್ತಾ
ಹೋಗ್ತಾಳೆ. ಈ ಕಡೆ ತಾಳಿನ ತೊಗೊಂಡು ಬರ್ತಾ ಇರಬೇಕಾದ್ರೆ ರಂಗನಾಥ್ ಕೂಡ ಅದೇ ರೂಮ್ಗೆ ಬರ್ತಾರೆ. ಸೊ ಇಲ್ಲಿ ಶಾಂತಿನಿ ಸರಿಯಾಗಿ ಸಿಗಾಕೊಳ್ತಾಳ ಅಥವಾ ರಂಗನಾಥ್ಗೆ ಏನಾದರೂ ಹೇಳ್ಬಿಟ್ಟು ಮತ್ತೆ ಎಸ್ಕೇಪ್ ಆಗಿಬಿಟ್ಟು ಆ ತಾಳಿ ಸರನ ತೊಗೊಂಡು ಬಂದು ಮನೋಜಾಗೆ ಕೊಡ್ತಾಳ ನೋಡಬೇಕು. ಇವತ್ತಿನ ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ.